ಈ ಒಂದು ಸಂಸ್ಥೆ ರಾಷ್ಟ್ರೀಯ ಗ್ರಾಮ ವಿದ್ಯಾಸಂಘ 1949ರಲ್ಲಿ ರೂಪುಗೊಂಡು ಆವತ್ತಿನ ಕಾಲದ ಮಕ್ಕಳಿಗೆ ಶೈಕ್ಷಣಿಕ ಶಾಲೆಗಳು ಎಲ್ಲೂ ಇಲ್ಲದಿದ್ದ ಕಾರಣದಿಂದಾಗಿ ಇಲ್ಲಿ ಆವತ್ತಿನ ಈ ಒಂದು ರಾಷ್ಟ್ರೀಯ ಗ್ರಾಮ ವಿದ್ಯಾಸಂಘೆಯ ಸ್ಥಾಪನೆ ಗೌರಿಬಿದನೂರಲ್ಲಿ 1947ರಲ್ಲಿ ಪ್ರಾರಂಭ ಆಗಿತ್ತು. ಆ ಒಂದು ಬ್ಯಾನರ್ ನಡಿಯಲ್ಲೇ ಕೂಡ 49ರಲ್ಲಿ ನಮ್ಮ ಮಂಚಿನಹಳ್ಳಿ ಅನೇಕ ಪ್ರಮುಖರು ಆವತ್ತಿನ ಕಾಲದ MLA ಆಗಿರ್ತಕ್ಕಂಥ ದಿವಂಗತ KH ವೆಂಕಟರೆಡ್ಡಿಯವರು ಹಾಗೂ ತಲ್ಲಂ ನಂಜುಂಡ ಶೆಟ್ಟಿ ಹಾಗೂ ಇನ್ನಿತರ ಅನೇಕ ಮಹನೀಯರು ಪ್ರಯತ್ನದ ಫಲವಾಗಿ ಕೇವಲ 30 ವಿದ್ಯಾರ್ಥಿಗಳಿಂದ 1949ರಲ್ಲಿ 30 ವಿದ್ಯಾರ್ಥಿಗಳಿಂದ ಗಾದಂ ಪಾಪಯ್ಯ ತಲ್ಲಂ ಶೆಟ್ಟಿಯವರ ತಮ್ಮ ಸ್ವಂತ ಮನೆಯನ್ನು ಈ ಒಂದು ಸಂಸ್ಥೆಗೆ ನೀಡಿ 30 ವಿದ್ಯಾರ್ಥಿಗಳಿಂದ ಅವತ್ತು ಪ್ರಾರಂಭಗೊಂಡಿರತಕ್ಕಂಥ ಈ ಸಂಸ್ಥೆ ಇವತ್ತು ದುರ್ಬಲ ಮತ್ತಷ್ಟು ಶಿಥಿಲಗೊಂಡಿದೆ. ಆ ಒಂದು ಕಟ್ಟಡವನ್ನು ನಾವಿಲ್ಲಿ ನೋಡ್ಬೋದು. ಶಿಥಿಲಗೊಂಡಿರ್ತಕ್ಕಂಥ ಒಂದು ಕಟ್ಟಡವನ್ನು ನಾವಿಲ್ಲಿ ನೋಡೋಕ್ಕೆ ಸಾಧ್ಯತೆ ಇದೆ. ಇದು ಗಾದಂ ಪಾಪಯ್ಯನವರು ಕೊಟ್ಟಿರ್ತಕ್ಕಂಥ ಒಂದು ಹಳೆಯ ತಮ್ಮ ಸ್ವಂತ ಮನೆಯನ್ನು ಸ್ಕೂಲ್ ಬಿಟ್ಕೊಟ್ಟಿದ್ದಾರೆ. 1949ರಲ್ಲಿ ಆಗಿರ್ತಕ್ಕಂಥ ಕಟ್ಟಡ ಆವತ್ತು ಭಾಳ ಹಿಂದೆ ಅವರ ಸ್ವಂತ ಮನೆ. ಇವತ್ತು ಭಾಳ ಶಿಥಿಲಗೊಂಡು ಎಲ್ಲ ಕೂಡ ಇಲ್ಲಿ ಕ್ಲಾಸ್ ನಡೆಯೋಕ್ಕೆ ತರಗತಿ ನಡೆಸೋದು ಭಾಳ ಕಷ್ಟ ಅಂತಕ್ಕಂಥ ಒಂದು ಸ್ಥಿತಿ ಇದೆ ಅಂತ ಈ ಸಂದರ್ಭದಲ್ಲಿ ನಾವು ನೋಡೋಕ್ಕೆ ಸಾಧ್ಯತೆ ಇದೆ. ಗಾದಂ ಪಾಪಯ್ಯ ಶೆಟ್ಟಿಯವರು 49ರಲ್ಲಿ ಕೊಟ್ಟಂಥ ಕಟ್ಟಡಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಂತೆ ಅನೇಕ ಮಹನೀಯರ ದಾನಿಗಳ ಫಲವಾಗಿ ಉಪ್ರಹಳ್ಳಿ ಮುನಿಸಮ್ಮೇಗೌಡರು ಅಂತಕ್ಕಂಥವರು, ಹಾಗೆ ಕೂಡ ಗೊಲ್ಲಪ್ಪ ಅಂತಕ್ಕಂಥ ಶ್ರೀಯುತ ಮಂಚಿನಹಳ್ಳಿ ಗೊಲ್ಲಪ್ಪ ಹಾಗೂ ರಾಮಾಚಾರಿ ಕೂಡ ಈ 3 ರೂಮ್ಗಳನ್ನು ಅವರು ಆಗಿನ ಕಾಲದಲ್ಲಿ ದಾನವಾಗಿ ನೀಡಿ ಇವತ್ತು ಸಂಸ್ಥೆಗೆ ಕೊಟ್ಟಿದ್ದು. ಇವತ್ತು ಈ ಸಂಸ್ಥೆಯ ಕಟ್ಟಡಗಳು ಕೂಡ ಶಿಥಿಲ ವ್ಯವಸ್ಥೆಯನ್ನು ತಲುಪಿ ಅಂತಕ್ಕಂಥ ಈ ನಾವು ಸಂದರ್ಭದಲ್ಲಿ ಇವನ್ನ ಗಮನಿಸಬಹುದು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ. ಶಾಲೆ ಬೆಳೆದು ಬಂದ ಹಾದಿಯಲ್ಲಿ ರವೀಂದ್ರ ಶತಮಾನೋತ್ಸವ ಭವನ ಕೂಡ ಪ್ರಾರಂಭ ಮಾಡೋದು. ಆ ಶತಮಾನೋತ್ಸವ ಭವನ ಕೂಡ ಇವತ್ತು ಅನೇಕ ಬಾರಿ ರಿನೋವೇಷನ್ ಮಾಡಿದ್ದೀವಿ, ಅನೇಕ ಪುನರ್ ನಿರ್ಮಾಣವನ್ನು ಮಾಡಿದ್ವಿ. ಆದರೂ ಕೂಡ ಅವಳ ಹಳೆಯ ಒಂದು ಶತಮಾನೋತ್ಸವ ಭವನವನ್ನು ನಾವೀಗ ನೋಡ್ಬೋದು. ಒಂದು ಶತಮಾನೋತ್ಸವ 1961ರಿಂದ 67ರಲ್ಲಿ ಆ ಒಂದು
ಶತಮಾನೋತ್ಸವ ಭವನವನ್ನು ನಿರ್ಮಾಣ ಮಾಡಿದ್ರಾಗಿನ ಒಂದು ಸಂಸ್ಥೆಯವರು. ಇದು ಕೂಡ ಈಗ ಶಿಥಿಲ ವ್ಯವಸ್ಥೆಯನ್ನು ತಲುಪಿರ್ತಕ್ಕಂಥ ಈಗಾಗಲೇ ನೋಡ್ಬೋದು. ಅದು ಮೇಡಮ್ ಹತ್ರ 500 ರೂಪಾಯಿ ಸ್ವಲ್ಪ MBJS ಮೇಡಮ್. ಇದು ಹಳ್ಳಿಗಳಿಂದ ಬರೋರಿಗೆ ರಾತ್ರಿ ಉಳ್ಕೊಳ್ಳೋಕ್ಕೆ ವಿದ್ಯಾರ್ಥಿ ನಿಲಯ ಅಂತ. ಅವಾಗ 3 ಬಯಸ್ಕೊಂಡು ಅಂತ ಮಾಡಿ ಆ ದುಡ್ಡು ಈ ಎಲ್ ವಿಂಗ್ ಅಂತ ಏನು ಕರಿತೀವಿ, ಅಲ್ಲಿ ಸುಮಾರು 12-13 ರೂಮುಗಳು ಬರ್ತವೆ. ಈ ರೂಮುಗಳನ್ನು ಈ ಹಳೆಹಳ್ಳಿಯ ಅಂಗಡಿ ಚಿಕ್ಕಣ್ಣ ಅಂತ ಮಹಾದಾನಿಗಳು ಅವರು ತಮ್ಮ ಒಂದು ಸಾರ್ವಜನಿಕ ಹಾಸ್ಟೆಲ್ ಅಂತ ಹಳ್ಳಿಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕ ಹಾಸ್ಟೆಲನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ಅವತ್ತು ಇಷ್ಟು ಎಲ್ ವಿಂಗ್ ರೂಮನ್ನು ಕೂಡ ಅವರು 12-13 ರೂಮ್ಗಳನ್ನು ಕಟ್ಟಿಸಿ ಕೊಟ್ಟರು. ಈಗ ಅದು ಹಾಸ್ಟೆಲ್ ನಿಂತ ನಂತರ ಇದನ್ನು ನಾವೀಗಾಗಲೇ ತರಗತಿಗಳು ಮತ್ತು ಸ್ಟಾಫ್ ರೂಮನ್ನು ಮಾಡಿಕೊಂಡು ಈಗಾಗಲೇ ಕೂಡ ಕಾಲೇಜಿಗೆ ಹೈಸ್ಕೂಲ್ಗೆ ಸ್ಟಾಫ್ ರೂಮ್ ಮತ್ತು ತರಗತಿಗಳಾಗಿ ಪರಿವರ್ತನೆ ಆಗಿ ಅದು ಕಾರ್ಯವನ್ನು ನಿರ್ವಹಿಸ್ತದೆ. ಇವತ್ತಿನ ಈ ಒಂದು ಹಳೆಯ ಒಂದು ಕಟ್ಟಡದಲ್ಲಿ ಒಂದು ಅನೇಕ ತರಗತಿಗಳನ್ನು ನಿರ್ವಹಿಸ್ತಕ್ಕಂಥ ಮತ್ತು ಸ್ಟಾಫ್ ರೂಮು ಮತ್ತು ಕಾಲೇಜು ಕ್ಲಾಸ್ ರೂಮನ್ನು ನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೀಗ ನೋಡ್ಬೋದು. ಗಾಂಧಿ ಶತಮಾನೋತ್ಸವದ ಅಂಗವಾಗಿ ಈ ಬಿಲ್ಡನ್ನ ಸಹಾಯಧನದೊಂದಿಗೆ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಬೀದಿ ಮಾಡಿದ್ರು. ಸುಧಾರೆಡ್ಡಿ ಅವರ ಒಂದು ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ. ಹಾಗೆ ನಮ್ಮ ತುಮಕೂರಿನ ಸಿದ್ಧಿಗಳಾಗಿರ್ತಕ್ಕಂಥ ಸಹ ಈ ಕಾರ್ಯಕ್ರಮಕ್ಕೆ ಬಂದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದರೆ. ಇಲ್ಲಿ ಬರ್ತಕ್ಕಂಥ ಜಾಗವನ್ನು ಹಳೆಯ
ಚಿಕ್ಕಣ್ಣನವರ ಒಂದು ಆಗೋಚರ ಭವನವಾಗಿ ಸಂಯುಕ್ತವಾಗಿ ನಿರ್ಮಾಣ ಆಗಿರುವಂತಹ ಈ ಗಾಂಧಿ ಅಪೆಕ್ಸ್ ಅನ್ನೋದು ಕಟ್ಟಡ ಅಪೆಕ್ಸ್ ಬ್ಯಾಂಕ್ ರವರ ಕೊಡುಗೆ ಯಾವತ್ತಿನ ನಮ್ಮ ಒಂದು ನಾಗಮಾರಪಲ್ಲಿ ಅಂತ ಮಿನಿಸ್ಟರ್ ಆಗಿ ಸಹಕಾರ ಸಚಿವರಾಗಿರ್ತಕ್ಕಂಥ ನಾಗಮಾರಪಲ್ಲಿ ಅವರ ಒಂದು ಸಹಕಾರ ಅಪೆಕ್ಸ್ ಇಂದ ಕೊಡುಗೆಯನ್ನು ಹನುಮಪ್ಪ ರೆಡ್ಡಿಯವರು ಈ ಒಂದು ಕೊಡುಗೆಯನ್ನು ತಗೊಂಡು ಅವರು 97 ನಿರ್ಮಾಣ ಈ ಬಿಲ್ಡಿಂಗನ್ನು ಕೂಡ ನಿರ್ಮಾಣ ಮಾಡಿದರು. ಅದು ಈಗಾಗಲೇ ಕೂಡ ದುರ್ಬಲ ಆಗಿರ್ತಕ್ಕಂಥ ಕಟ್ಟಡವನ್ನು ನಾವು ನೋಡ್ಬೋದಾಗಿದೆ. ಅಪೆಕ್ಸ್ ಬ್ಯಾಂಕಿನ ಸಹಕಾರದೊಂದಿಗೆ ಅಪೆಕ್ಸ್ ಬ್ಯಾಂಕ್ ಕೊಡುಗೆ ಡಿಗ್ರಿ ಕಾಲೇಜ್ ಎಕ್ಸ್ಪ್ಲೇನ್ ಮಾಡ್ತಿರೋ ವಿಡಿಯೋಗೆ ಹೇಳ್ತಾ ಇದ್ದಾರೆ ಸೂಕ್ಷ್ಮ ಪಾಯಿಂಟ್ಸ್. ಒಂದು ಶಾಲೆ ಯಾವಾಗ ಪ್ರಾರಂಭ ಆಗ್ತೋ ಆ ಕಾಲದಲ್ಲಿ ಕೂಡ ಒಂದು ಅತ್ಯಂತ ಪುಟ್ಟದಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೋಸ್ಕರ ಶೌಚಾಲಯವನ್ನು ನಿರ್ಮಾಣ ಮಾಡಿದರು. ಆ ಶೌಚಾಲಯ ಈಗ ಹೊಸ ನಿರ್ಮಾಣ ಆದ್ದರಿಂದ ಇದು ಹಳೆಯದು ಹಾಗೆ ಉಳ್ಕೊಂಡಿದೆ. ಆ ಒಂದು ಹಳೆಯ ಶೌಚಾಲಯವನ್ನು ಅದೀಗಾಗಲೇ ದುರ್ಬಲಗೊಂಡಿರ್ತಕ್ಕಂಥ ನೋಡ್ಬೋದು. ಕುಡಿಯುವ ನೀರಿನ ಪೂರೈಕೆಗಾಗಿ ಒಂದು ಬೋರ್ವೆಲ್ ಹಾಕಿಕೊಟ್ಟಿರ್ತಾರೆ. ಕೊಳವೆ ಬಾವಿ ಮತ್ತು ನೀರೆತ್ತುವ ಪಂಪ್. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಕಾಲೇಜಿಗೆ ಯಾವುದೇ ರೀತಿಯಾದಂಥ ಹೈಸ್ಕೂಲ್ಗೆ ಯಾವುದೇ ನೀರಿನ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಆಗಿನ ಕಾಲದ ಹಳೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಫಾರೆಸ್ಟ್ ಆಫೀಸರ್ ರಾಮಚಂದ್ರ ಶೆಟ್ಟಿಯವರು ಹಾಗೂ ಎಂ ವಾಸುದೇವಯ್ಯನವರ ಒಂದು ಕೊಡುಗೆಯನ್ನು ನೀಡಿ ನಮಗೆ ಈಗ ಮಕ್ಕಳಿಗೆ ನೀರಿನ ಒಂದು ವ್ಯವಸ್ಥೆಯನ್ನು ಆವತ್ತಲ್ಲಿ ಕಲ್ಪನೆ ಮಾಡಿಕೊಟ್ಟಿದ್ರೆ ಇದರಲ್ಲಿ ನಮಗೆ ನಿರಂತರವಾಗಿ ಮಕ್ಕಳಿಗೆ ಕುಡಿಯೋ ನೀರು ಈಗಾಗಲೇ ಈ ಒಂದು ಬೋರಿಂದ ನಾವು ಪಡೆದುಕೊಳ್ತಾ ಇದ್ದೀವಿ. ಮೂರು ಎಕರೆ ಎಕರೆ 20 ಗುಂಟೆ. ಈಗಾಗಲೇ ನೋಡ್ತಕ್ಕಂಥ ಈ ಒಂದು ಆಟದ ಮೈದಾನ ಅಂತ ನಾವು ಕರಿತೀವಿ. ಹೈಸ್ಕೂಲನ್ನು ಆಟದ ಮೈದಾನ ಅಂತ ಇದನ್ನು ಬಳಸ್ತಾ ಇದ್ದೀವಿ. ಇದು ಈಗಾಗಲೇ ಕೂಡ 3 ಎಕರೆ 10 ಗುಂಟೆ ಏನೋ ಒಂದು ಅಂದಾಜು ಪ್ರಕಾರ ಈ ಒಂದು ಬೌಂಡ್ರಿಯನ್ನು ಒಳಗೊಂಡಿರ್ತಕ್ಕಂಥ ಆಟದ ಮೈದಾನ ಮಕ್ಕಳಿಗಿರ್ತಕ್ಕಂಥ ಒಂದು ಹೈಸ್ಕೂಲ್ ಆಟದ ಮೈದಾನ ಅಂತ ಇದೆ. ಇದು ಆಗಲೂ ಕೂಡ ಆ ಕಡೆ ಈ ಕಡೆ ಎಲ್ಲ ಕೂಡ ಬಹಳಷ್ಟು ಪಬ್ಲಿಕ್ಸ್ ಕಡೆಯಿಂದ ಅದಕ್ಕೆ ತೊಂದರೆಯಾಗಿ ಎಲ್ಲ ಕಡೆ ವೇಸ್ಟ್ಗಳೆಲ್ಲ ತಂದು ಹಾಕ್ತಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ಕೂಡ ವೇಸ್ಟ್ ಆಗಿ ಎನ್ಕ್ರೋಚ್ ಆಗತಕ್ಕಂಥ ಸಾಧ್ಯತೆ ಕೂಡ ಇದೆ. ಇದನ್ನು ಸೇಫ್ ಮಾಡ್ಕೊಳ್ತಕ್ಕಂಥ ನಮ್ಮ ಅತ್ಯಂತ ಬಹಳ ಮುಖ್ಯವಾದ ಕೆಲಸ. ಇದಕ್ಕೊಂದು ಕಾಂಪೌಂಡ್ ಆಗಿ ಅದಕ್ಕೆ ಫೆನ್ಸ್ ಹಾಕಿಬಿಟ್ರೆ ಬಟ್ ಈ ಒಂದು ಆಟದ ಮೈದಾನವನ್ನು ರಕ್ಷಣೆ ಮಾಡ್ಬೋದು. ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಇದು.